ಇಲ್ಲಿ ನಾಗರಾಜ್ ಎಂಬುವರು ಅಭ್ಯರ್ಥಿ KRS ಅಭ್ಯರ್ಥಿ ಅವರು ಪ್ರತಿಭಟನೆ ಕುಂತಿದ್ದಾರೆ. ಯಾವ ಉದ್ದೇಶದಿಂದ ಇವರು ಪ್ರತಿಭಟನೆ ಮಾಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಇನ್ನೊಮ್ಮೆ ಇವರು ಇಲೆಕ್ಷನ್ ಮಾಡ್ಬೇಕಂತಿದ್ದಾರೆ, ಯಾವ ತರ ಭ್ರಷ್ಟಾಚಾರ ಆಗಿದೆ ಅಂತ ಇವರು ಆರೋಪ ಮಾಡಿದ್ದಾರೆ ಅಂತ ಕೇಳೋಣ ಬನ್ನಿ. ಸರ್, ಈಗ ನಮಸ್ಕಾರ. ನೀವು ಯಾವ ಪಕ್ಷದಿಂದ ಅಭ್ಯರ್ಥಿ ಆಗಿದ್ದೀರಿ ಮತ್ತೆ ನಿಮ್ದು ಪ್ರತಿಭಟನೆ ಯಾವ ಉದ್ದೇಶದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ? ಇದರಿ ಈಗ ನಾನು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ ಆಗಿದ್ದೇನೆ. ಸೊ 9ನೇ ತಾರೀಕು ಏಪ್ರಿಲ್ ಏನು ಗುರುವಾರ ದಿನ ಏನು ಮತದಾನ ಇತ್ತು, ಅವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಮುಖಂಡ ಅಂತ ಅನ್ಕೊಂಡು ಒಬ್ಬ ವ್ಯಕ್ತಿ ತನ್ನ ಪಕ್ಷದ ಅಭ್ಯರ್ಥಿ ಪರ ಮತ ಪಡೀಲಿಕ್ಕೆ ಜನರಿಗೆ ಹಣ ಹಂಚುವ ಮೂಲಕ, ಆಮಿಷ ಒಡ್ಡುವ ಮೂಲಕ ಚುನಾವಣಾ ಭ್ರಷ್ಟಾಚಾರನ ಎಸಗಿದ್ದಾರೆ. ಅದರ ವಿಡಿಯೋ ಕೂಡ ವ್ಯಾಪಕವಾಗಿ ವೈರಲ್ ಆಗಿದ್ದು, ಆ ವಿಷಯವಾಗಿ ನಾನು ಏನು ಚುನಾವಣಾಧಿಕಾರಿಗಳು ಇರ್ತಾರೆ ಅವ್ರಿಗೆ ನಾನು ಫೋನ್ ಮಾಡಿದಾಗ ಅವ್ರ ವಿರುದ್ಧ ಒಂದು ಪ್ರಕರಣ ದಾಖಲೆ ಆಗಿದೆ ಅನ್ನೋ ಒಂದು ಮಾಹಿತಿನ ಅವ್ರು ನಂಗೆ ಕೊಟ್ಟರು. ಸೊ ಈಗ ನಾನು ಮನವಿ ಮಾಡಿರೋದೇನು ಅಂದ್ರೆ ಆ ಚುನಾವಣಾ ಅಧಿಕಾರಿಗೆ ಈ ಒಂದು ಚುನಾವಣಾ ಭ್ರಷ್ಟಾಚಾರದ ಬಗ್ಗೆ ಒಂದು ಸಮಗ್ರ ತನಿಖೆ ಮಾಡಿ, ಅದು ಒಬ್ಬನೇ ಅಲ್ಲ, ಅದೇ ರೀತಿಯಾಗಿ ಆ ಪಕ್ಷದವರು ಎಲ್ಲೆಲ್ಲಿ ಇಡೀ ಕ್ಷೇತ್ರದಾದ್ಯಂತ ಹಣಾಹಂಚಿದ ಮಾಹಿತಿ ಪಡಿಬೇಕು ಅಂತಂದ್ರೆ ಆತನ ಡ್ರಿಲ್ ಮಾಡಬೇಕು, ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿ ಸಮಗ್ರವಾಗಿ ಅದು ಭ್ರಷ್ಟಾಚಾರ ನಡೆದಲ್ಲಿ ಇಡೀ ಚುನಾವಣೆಯನ್ನ ಬರ್ಖಾಸ್ತುಗೊಳಿಸಿ ಮತ್ತೆ ಮರು ಚುನಾವಣೆ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟುಕೊಂಡು ನಾನು ಧರಣಿ ಇವತ್ತಿಂದ ಪ್ರಾರಂಭ ಮಾಡಿದ್ದೇನೆ. ಈಗ ನೀವು ಧರಣಿ ಮಾಡ್ಬೇಕಾದ್ರೆ ಈ ಬಗ್ಗೆ ಪರ್ಮಿಷನ್ ತಗೊಂಡಿರಿ ಅಥವಾ ಈ ಸಂಬಂಧಪಟ್ಟಂಗೆ ಮರು ಚುನಾವಣೆ ಮಾಡ್ಬೇಕನ್ನೋ ಉದ್ದೇಶದಿಂದ ನೀವು ಚುನಾವಣೆ ಆಯೋಗಕ್ಕೆ ಏನಾದ್ರು ದೂರು ಕೊಟ್ಟಿದ್ದೀರಿ ಏನಂತ? ದೂರಿನ ರೀತಿನಲ್ಲೇ ನಾನು ಈಗ 6ವರೆಗೆ ಕೊಟ್ಟಿದ್ದೇನೆ, ಇವತ್ತೇ ಕೊಟ್ಟಿದ್ದೇನೆ. ಈ ರೀತಿಯಾಗಿ ಭ್ರಷ್ಟಾಚಾರ ನಡೆದದ, ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಏನು ಮೇ 4ನೇ ತಾರೀಕು ಏನು ಮತ ಎಣಿಕೆ ಅದ ಅದ್ರ ಪೂರ್ವದಲ್ಲೇ ನೀವು ಈ ಒಂದು ಏನೋ ಸಾಬೀತು ಮಾಡಿ ಅದನ್ನ ಚುನಾವಣೆನ ವಿಸರ್ಜನೆಗೊಳಿಸಿ ಮತ್ತೆ ಮರು ಚುನಾವಣೆ ಮಾಡ್ಬೇಕು ಅಂತೇಳಿ ನಾನು ಮನವಿ ಕೊಟ್ಟೇನೆ. ಅದನ್ನ ಮಾಡುವವರೆಗೂ ಕೂಡ ನಾನು ಧರಣಿ ಕೊಡ್ತೀನಿ ಅಂತ ಕೂಡ ಮನವಿ ಕೊಟ್ಟೆ ಬಂದು ನಾನು ಧರಣಿ ಕೊಡ್ತೀನಿ. ನೀವು ಈಗ ಎಷ್ಟು ದಿವಸ ನೀವು ಧರಣಿ ಕುಂದಿರ್ತೀರಿ ಮತ್ತೆ ನಿಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಮುಂದೆ ನೀವು ಏನ್ ಮಾಡ್ತೀರಿ? ಈಗ ನೋಡಿ, ನಮ್ಮ ಹತ್ತಿಗೆ 2 ಆಪ್ಷನ್ ಇದೆ, ಒಂದು ಹೋರಾಟ, ಇನ್ನೊಂದು ಕಾನೂನಾತ್ಮಕ ಹೋರಾಟ, 2 ದಾರಿ ಇದೆ. ಸೊ ಈಗಾಗಲೇ ಈ ಪ್ರಕರಣ ಬಗ್ಗೆ ನಾನು SP ಅವ್ರ ಜೊತೆ ಮಾತಾಡಿದ್ದೀನಿ, ಅದರ ಮಾಹಿತಿಯನ್ನು ಕೇಳಿದ್ದೇನೆ. ಸುಮಾರು 4 ದಿನ ಆಯ್ತು, ಇದುವರೆಗೂ ಕೂಡ ಎಷ್ಟು ಪ್ರಕರಣ ದಾಖಲಾಗಿದೆ ಚುನಾವಣಾ ಸಂದರ್ಭದಲ್ಲಿ, ಯಾವ ಅಭ್ಯರ್ಥಿಗಳೇ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಇದುವರೆಗೂ ನನಗೆ 6 ಕೊಟ್ಟಿಲ್ಲ. ಆ ವಿಷಯ ಕೂಡ ಅವ್ರ ಜೊತೆ ಸಂಘರ್ಷ ನಡೀತಾ ಇದೆ. ಆ ಮಾಹಿತಿ ಕೊಟ್ಟಾಗ್ಲೇನೆ ನಾನು ಹೋಗಿ ನಾವು ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕ್ಬೇಕಾಗ್ತದೆ, ಎಲೆಕ್ಷನ್ ಪಿಟಿಷನ್. ಆ ವಿಷಯವಾಗಿ ನಾನು KRS ಪಕ್ಷ ಅಧ್ಯಕ್ಷರ ಜೊತೆನೂ ಕೂಡ ಮಾತಾಡಿದ್ದೇನೆ. ಈಗ ನಾಳೆ ದಿನ ಬೆಂಗಳೂರಿಗೆ ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಹೈಕೋರ್ಟ್ ಪಿಟಿಷನ್ ಕೂಡ ಹಾಕ್ತಾ ಇದ್ದೀವಿ. ಸೊ ಅಂದ್ರೆ ಈ ಸ್ಟೇ ತರಬೇಕು, ಏನ್ ಚುನಾವಣೆ ಏನ್ ಮತ ಎಣಿಕೆ ಪ್ರಕ್ರಿಯೆ ಅದ ಅದ್ರ ಪೂರ್ವದಲ್ಲಿ ಆ ಮತ ಎಣಿಕೆಗೆ ಒಂದು ಸ್ಟೇ ತಗೊಂಬಂದು ಈ ಚುನಾವಣಾ ಭ್ರಷ್ಟಾಚಾರ ಬಗ್ಗೆ ತನಿಖೆ ನಡೆಸಿ ಅದು ಸಾಬೀತಾದಲ್ಲಿ ಚುನಾವಣೆಯನ್ನೇ ಏನು ಅನೂರ್ಜಿತಗೊಳಿಸಿ ಮತ್ತೆ ಮರು ಚುನಾವಣೆ ಮಾಡ್ಬೇಕು ಅಂತ ಹೇಳಿ 2 ಪ್ರಯತ್ನ ಮಾಡ್ತಾರೆ. ಈಗ ಸರ್ಕಾರ ಬಂದು ಇಲ್ಲಿ ಕೂತು ಎಲ್ಲ ಕಾಂಗ್ರೆಸ್ ಪಕ್ಷ ಪರವಾಗಿ ಆಡಳಿತ ಪಕ್ಷವಾಗಿ ಸಾಕಷ್ಟು ಪ್ರಚಾರ ಮಾಡುವ ಮೂಲಕ ಯಾವುದೇ ತಂತ್ರಜ್ಞಾನಕ್ಕೆ ಮಾಡಿದೆ. ಆ ಸರ್ಕಾರ ಇದ್ದಾಗ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನೋಡಿ, ಚುನಾವಣೆ ಅಂತ ಬಂದಾಗ ಅಲ್ಲಿ ಸರ್ಕಾರದ ಇದು ಇರೋದಿಲ್ಲ, ಬಟ್ ಪ್ರಚಾರ ವಿಷಯ ಅಂತ ಬಂದಾಗ ಇಡೀ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆದಿಯಾಗಿ, ಉಪಮುಖ್ಯಮಂತ್ರಿ ಮತ್ತೆ ಸಚಿವರ ಆದಿಯಾಗಿ ಬಂದು ಇಲ್ಲಿ ಅಷ್ಟು ದೊಡ್ಡ ಮಟ್ಟದ ಸಭೆಗಳನ್ನ ಮಾಡಿ, ಸಮಾರಂಭಗಳನ್ನು ಮಾಡಿ, ರ್ಯಾಲಿಗಳನ್ನ ಮಾಡಿ, ಮತ್ತೆ ಇವರು ಹಣ ಹಂಚಿ ಏನು ಓಟನ್ನ ಪಡೆಯ ಒಂದು ಪ್ರಯತ್ನ ಮಾಡ್ತಾರಂದ್ರೆ ಇದಕ್ಕಿಂತ ದೊಡ್ಡ ಏನು ಏನಂತೀರಿ ದುರಂತ ಇನ್ನೊಂದು. ಇಡೀ ಬಾಗಲಕೋಟೆ ಅಷ್ಟೆಲ್ಲ ಇಡೀ ಭಾರತ ದೇಶ ತುಂಬಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದಾಗನೇ ಈ ತರ ಆಗೋದು ಕಾಮನ್ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ನೀವು ಒಬ್ಬರು ನಿಂತು ಹೋರಾಟದಿಂದ ಅದು ನಿಮ್ಮ ಹೋರಾಟಕ್ಕೆ ಫಲ ಸಿಗುತ್ತಂತ ಅನಿಸ್ತಾ ಇದೆ ನಿಮ್ಗೆ? ಅದೇನೆ ನಾನು ಹೇಳ್ತಾ ಇರೋದು, ಇಡೀ ನಾನು ಕೂಡ ಬಾಗಲಕೋಟೆ ಅಷ್ಟೆಲ್ಲ ಇಡೀ ದೇಶಾದ್ಯಂತ ಇದೇ ವಿಷಯ ಇಟ್ಟುವಾಗ ನಾನು ಪಾದಯಾತ್ರೆ ಮಾಡಿ, ನಿಮಗೂ ಗೊತ್ತಿದೆ, 18 ರಾಜ್ಯಗಳಲ್ಲಿ ಸುತ್ತಿದ್ದೇನೆ, ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಸುತ್ತಿದ್ದೇನೆ. ಇಡೀ ಏನ್ ಈ ವ್ಯವಸ್ಥೆ ಭ್ರಷ್ಟಗೊಂಡದಲ್ಲ ಅದರ ಮೂಲನೇ ಚುನಾವಣಾ ಭ್ರಷ್ಟಾಚಾರ. ಚುನಾವಣಾ ಯಾರ್ಯಾರ ವ್ಯಕ್ತಿ ಮೇಲೆ ನೀವು ಕ್ರಮ ತಗೋಬೇಕು, ಅಲ್ಲ ಅಭ್ಯರ್ಥಿಗಳ ಮುಂದೆ? ಒಂದು ಹಣ ಹಂಚಿದ ವ್ಯಕ್ತಿ ಮತ್ತು ಆ ಹಣ ಹಂಚಲಿಕ್ಕೆ ಯಾರು ಆತನಿಗೆ ನಿರ್ದೇಶನ ಮಾಡಿದ್ರು ಮತ್ತು ಅಭ್ಯರ್ಥಿ ಮೇಲೆ ಇದು ಕ್ರಮ ಆಗ್ತದೆ. ಹಾಗಾಗಿ ಅವರನ್ನು ನಾವು ಪ್ರಮುಖ ಏನು ಆರೋಪಿಗಳನ್ನಾಗಿ ಮಾಡ್ತಾ ಇದ್ದೇವೆ. ಈಗ ಚುನಾವಣೆ ಸ್ಪರ್ಧೆ ಮಾಡಿರ್ತಾರಲ್ಲ ಅಭ್ಯರ್ಥಿಗಳು 2 ಪಕ್ಷದಿಂದ, ಆ ಅಭ್ಯರ್ಥಿಗಳ ಮೇಲೆ ನೀವು ಏನಾದ್ರು ಕ್ರಮ ತಗೋಬೇಕಂತ ಏನಾದ್ರು ಮಾಹಿತಿ ಕೊಟ್ಟಿದ್ರೆ? ಮೊದಲನೇದಾಗಿ ಹಣ ಹಂಚಿದ ವಿಷಯ, ಚುನಾವಣಾ ಭ್ರಷ್ಟಾಚಾರ ಸಂಬಂಧಪಟ್ಟಕ್ಕೆ ನಮ್ದು ಕಾಂಗ್ರೆಸ್ ಮೇಲೆ ಆರೋಪ ಇದೆ. ಮತ್ತು ನಾವು ನಾಮಿನೇಷನ್ ಕೊಟ್ಟಾಗ, ನಾವು ಅಭ್ಯರ್ಥಿ ಅಂತ ಫೈನಲ್ ಆದಾಗ ನಮಗೆ ಫಸ್ಟ್ ನೋಟಿಸ್ ಕೊಡ್ತಾರೆ. ಅದ್ರಲ್ಲಿ ಏನಿರ್ತದೆ, ಚುನಾವಣಾ ಅಪರಾಧಗಳನ್ನ ಮಾಡಬಾರ್ದು ಅಂತ ಒಂದು ನೋಟಿಸ್ ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿರೋದು ಹಣ, ಎಂಡ, ಸೀರೆ, ಕುಕ್ಕರು
ಯಾವ್ದು ಆಮಿಷ ಒಡ್ಡದೆ ನೀವು ಚುನಾವಣೆ ಮಾಡ್ಬೇಕು, ಆಮಿಷ ಒಡ್ಡಬಾರ್ದು ಮತದಾರರಿಗೆ ಅಂತೇಳಿ. ಎರಡನೇದು ಜಾತಿ ಧರ್ಮದ ಹೆಸರಲ್ಲಿ ಮತ ಕೇಳಬಾರ್ದು ಅಂತೇಳಿ. ಈ ಜಾತಿ ಧರ್ಮದ ಅಂತ ಬಂದಾಗ ಬಿಜೆಪಿಯವರು ಬೇಕಾದ್ರೆ ಅವರು ಎಲ್ಲ ಅಭ್ಯರ್ಥಿ ಆದಿಯಾಗಿ ಬಂದಂತ ಎಲ್ಲ ಏನು ನಾಯಕರುಗಳು ಧರ್ಮದ ಹೆಸರಲ್ಲಿ ಮತವನ್ನ ಕೇಳ್ತಕ್ಕಂತ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದ್ರೂ ಕೂಡ ವಿಡಿಯೋ ಬಂದಿದೆ ನಮ್ಮ ಹತ್ರ, ಅದನ್ನು ಕೂಡ ಸಾಕ್ಷಿಗೆ ಕೊಟ್ಟು ಎರಡು ಪ್ರಕರಣವನ್ನ ನಾವು ಸಾಕ್ಷಿಗಳನ್ನು ಕೊಟ್ಟು ಇಬ್ರು ಕೂಡ ಕಾಂಗ್ರೆಸ್ ಬಿಜೆಪಿಯವರು ಚುನಾವಣಾ ಏನು ನೀತಿ ನಿಯಮಗಳಿದೆ ಅದನ್ನು ಉಲ್ಲಂಘನೆ ಮಾಡಿದಾರ. ಹೀಗಾಗಿ ಸಂಪೂರ್ಣವಾಗಿ ಚುನಾವಣಾ ಬರ್ಖಾತ್ ಮಾಡಿ ಮತ್ತೆ ಮರು ಚುನಾವಣೆ ಮಾಡಬೇಕು ಅಂತ ನಾವು, ಯಾಕೆಂದ್ರೆ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ವಿ. ಎಲ್ಲೂ ಕೂಡ ರೊಕ್ಕ ಹೆಂಡ ಏನು ಯಾವುದನ್ನು ಆಮಿಷ ಒಡ್ಡಿಲ್ಲ. ಜಾತಿ ಧರ್ಮದ ಹೆಸರಂತೂ ನಾನಾಗ್ಲಿ ನನ್ನ ಪಕ್ಷದಾಗ್ಲಿ ಯಾರು ಕೂಡ ಮತ ಕೇಳಿಲ್ಲ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿರೋದ್ರಿಂದ ನಾವು ಧೈರ್ಯದಿಂದ ನಾವು ಈ ಒಂದು ಆರೋಪ ಮಾಡಿ ಈ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಈ ಎರಡು ಪಕ್ಷಗಳ ಅಬ್ಬರದ ಪ್ರಚಾರದಿಂದಾಗಿ ನಿಮ್ಮ ಪಕ್ಷ ನೀವು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ನಿಮಗೆ ಗೆಲುವು ಸಿಗುತ್ತಂತ ಅನಿಸ್ತಾ ಇದೆ? ನೋಡಿ, ಗೆಲುವು ಅದು ಜನರು ನಿರ್ಧಾರ ಮಾಡ್ತಾರೆ. ಸೊ ಇದುವರೆಗೂ ಕೂಡ ಜನ ಹಣ ಹೆಂಡ ಅಧಿಕಾರ ಇದ್ದವ್ರ ಹಿಂದೆ ಬೆನ್ನ ಹತ್ತಿದ್ದಾರೆ. ಸೊ ಇದೇ ವ್ಯವಸ್ಥೆ ಮುಂದುವರೆದಿದೆ. ಇದು ಬದಲಾವಣೆ ಆಗ್ಬೇಕು ಅಂತಂದ್ರೆ ಜನ ಪ್ರಾಮಾಣಿಕವಾಗಿ ಮತ ಹಾಕಿ ನಮ್ಮನ್ನು ಕೂಡ ಗೆಲ್ಲಿಸ್ಬೇಕು, ಅಂದಾಗ ಅದು ಗೆಲುವು ಸಾಧ್ಯ ಆಗ್ತದೆ. ಇಲ್ಲ ನಾವು ರೊಕ್ಕ ಕೊಡೋರು ಹೆಂಡ ಕೊಡೋರು ಇವ್ರಿಗೆ ಓಟ್ ಹಾಕೋದು, ಜಾತಿ ಧರ್ಮ ಹೆಸರಲ್ಲೇ ಓಟ್ ಹಾಕೋದು ಅಂದ್ರೆ ಮತ್ತು ಅವರೇ ಗೆಲುವು ಆಗ್ತದೆ. ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವನ ಹಾಡಾಗ್ಲಿ ಅವರು ಸಮಾಧಿ ಮಾಡಿ ಸರ್ವಾಧಿಕಾರಿ ಅಂತ ಆಡಳಿತ ನಡೆಸ್ತಾರೆ, ಅದೇ ಮುಂದುವರಿತದೆ. ಆಗಿರುವಂತಹ ನಾಗರಾಜ್ ಅವರ ಏನು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಈ ಚುನಾವಣೆ ಮರು ಚುನಾವಣೆ ನಡೆಸಬೇಕೆಂದು ಇವರು ಆಗ್ರಹವಾಗಿದ್ದು ಇವರು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಮುಂದೆ ಚುನಾವಣಾ ಆಯೋಗ ಏನು ಕ್ರಮ ತೆಗೆದುಕೊಳ್ಳಲು ಇದೆ ಎಂಬುದನ್ನು ನಾವು ಕಾಯ್ದು ನೋಡೋಣ.